ಭಕ್ತಿ ಅದಕ್ಕೆ ಒಲಿದು ಬರುವ ಅನುಗ್ರಹ ಶಕ್ತಿ ಭಕ್ತಿಯೇ ಸಾಧನ. ಹೌದು. ತಿಂತಣಿ ಮೌನ ಏನ್ ಹೇಳ್ತಾ ಇದ್ದಾನೆಪ್ಪ, ಏನ್ ಹೇಳ್ತಾನ? ಏನ್ರಿದು? ಭಕ್ತಿ ಗಣಗಳಿಗೆ, ಮುಕ್ತಿ ಗಣಗಳಿಗೆ, ಯುಕ್ತಿ ಗಣಗಳಿಗೆ ಭವಿಷ್ಯ ಭವಿಷ್ಯ. ಹೌದು ಹೌದು ಹೌದು. ನಾ ಹೆಚ್ಚು ನೀ ಹೆಚ್ಚು ಅನ್ನಲಿ ಬೇಡಿ, ನಿಮ್ಮ ಹೆಚ್ಚಿನ ಗಂಡರು ಬಂದಾರು, ನಿಮ್ಮ ಹೆಚ್ಚಿನ ಧ್ಯೇಯವನ್ನು ಹೆಚ್ಚು ಹೋಳನ್ನು ಮಾಡಿ ಕಿತ್ತಲ್ಲಿ ತೋರು ಮೌನ. ಎಲ್ಲವಲ್ಲವನೆಂದು ಬಲ್ಲತನವನ್ನು ಉಡಿಯಲು ಬೇಡಿ, ನಿಮ್ಮ ಹಲ್ಲ ಮುರಿಯಲಿಕ್ಕೆ ಅಲ್ಲ ಪ್ರಮುಖ ಒಂದು ಕಲ್ಲ ಮಾನವ ತಿಳಿಯದು ಭವಿಷ್ಯ. ಹೌದು ಹೌದು ಹೌದು. ಮೌನ ಎತ್ತರವ ಹೇಳಲಿಕ್ಕೆ ಅಚ್ಚುತನ ಬಂದಾನು ಕಿತ್ತಗಣ್ಣವರು ಕೂಡ ಮಚ್ಚರ ಸಲ್ಲದು. ಹೌದು. ಏನ್ ಹೇಳ್ತಾನೆ ತಿಂತಾನೆ ಮೌನ? ಏನ್ ಹೇಳ್ತಾನೆ? ಏನ್ ಹೇಳ್ತಾ ಇದ್ದಾನ? ಏನ್ ಹೇಳ್ತಾನ್ರಿ? ಎತ್ತರವ ಹೇಳಲಿಕ್ಕೆ ಅಚ್ಚುತನ ಬಂದಾನು ಕಿತ್ತಗಣ್ಣರು ಕೂಡ ಮಚ್ಚರ ಸಲ್ಲದ ಭವಿಷ್ಯ. ಹೌದು. ಬರ್ರಿ. ಹೇಸಿಕೆಯ ಮಾತೊಂದು ಬೇಸರ ಆಗಲ ಬೇಡ, ಸಾಕ್ಷರ ನಾಮದ ಒಡೆಯ ತಿಂತಾನೆ ಮೌನ ಹೌದೆಂದು ಕಚ್ಚಾಗಿ ನೆಂಬಿರಿ ಭಕ್ತರಾದವರು ಭವಿಷ್ಯ. ಹೌದು 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 ಹೌದು. ತಮ್ಮ ಹೌದು. ಎತ್ತರವ ಹೇಳಲಿಕ್ಕೆ ಹತ್ತುತನ ಬಂದಾನು. ಏನು ಭಗವಂತ ಯಾವ ರೀತಿಯಿಂದ ಬರ್ತಾ ಇದ್ದಾನ? ಹೌದು. ಹಂಗ ಬರ್ತಾ ಇದ್ದಾನ. ಏನಂದನ ತಿಂತಾನೆ ಮೌನ? ಏನಂದ್ರಿ? ಏನ್ ಹೇಳ್ತಾ ಇದ್ದಾನ? ಏನ್ ಹೇಳಾಕಿದ್ದೇನ್ರಿ? ಪತ್ತಾರರಿಗೆ ಪಟ್ಟಾಗುದ ಸದಾ ಚಕ್ರಾದವರ ಮೂಲಗೊಳ್ಳರಿ, ಕೆಟ್ಟ ಹೋದರೆ ಕೆಟ್ಟ ಹೋದಿರಿ, ಸೃಷ್ಟಿಗೆ ನೀವೇ ಕಾರಣಕರ್ತ ಹೌದೆಂದು ಗಟ್ಟಿಯಾಗಿ ನಂಬಿರಿ ಭವಿಷ್ಯ. ಹೌದು ಹೌದು ಹೌದು. ಮೌನನ ಮಾತು ಚಾನ ಹಗಲದಂತೆ. ಹೌದು. ಏನ್ ಹೇಳ್ತಾನ ಮೌನ? ಮೌನನ ಮಾತು ಚಾನ ಹಗಲದಂತೆ. ನಾ ಹತ್ತು ನೀ ಹತ್ತು ಅನ್ನಲಿ ಬೇಡ. ಹೌದು. ಭಕ್ತಾದರು ಬಂದವರು ಎಲ್ಲರೂ ಪ್ರೀತಿಯಿಂದ ಒತ್ತಿಕೊಳ್ಳುವಂತ ತಮಗೆ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಇದು ಅಲ್ಲದೆ ಹಿರೇಲುಣಿಯ ಪ್ರಮುಖರಾದಂತ ಲಿಂಗಪ್ಪ